ಹಾಯ್ ಫ್ರೆಂಡ್ಸ್, ನಾನು ಹೇಮಂತ್ ಕುಮಾರ್ ಫ್ರಮ್ ಹೇಮು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ, ನಾನು ನೋಡಿ ಹಿಂಗಡೆ ಕಾಣಿಸ್ತಾ ಇದೆಲ್ಲ ಅರ್ಶಿನ ಆಗಿದ್ದೀನಿ ನಮ್ಮ ಜಮೀನಲ್ಲಿ. ಈ ಒಂದು ಅರ್ಶಿನ ಬೆಳೆನ ನಾನು 2 ಟೈಪಲ್ಲಿ ಬೆಳೆಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ಕೆಮಿಕಲ್ ಮೆಥಡು. ಸೊ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಮೇಲ್ಗಡೆ ಪಾತೆ, ಹಾಗೆ ಈ ಕಡೆ ಬಂದರೆ ಇದು ಕೆಳಗಡೆ ಪಾತೆ. ಸೊ ಮೇಲ್ಗಡೆ ಪಾತೆಗೆ ಅಂದರೆ ಈ ಮೇಲ್ಗಡೆ ಪಾತೆಗೆ ನಾನು ಕೆಮಿಕಲ್ ಹಾಕಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಈ ಪಾತಿಗೆ ಇಲ್ಲಿ ಒಂದು 3 ಪಾತಿಗಳಿದ್ದಾವೆ. ಸೊ ಈ 3 ಪಾತಿಗೆ ನಾನು ಆರ್ಗ್ಯಾನಿಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆರ್ಗ್ಯಾನಿಕಲ್ಲಿ ಸದ್ಯಕ್ಕೆ ಸ್ವಂತ ಗೊಬ್ಬರ ಏನಿಲ್ಲ, ಒಂದು ಕಂಪ್ನಿ ಗೊಬ್ಬರನ ನಾನು ತಗೊಂಡಿದ್ದೀನಿ. ಅದನ್ನು ಮುಂದೆ ವಿಡಿಯೋದಿಂದ ಮುಂದೆಗಡೆ ನಾನು ಹೇಳ್ತೀನಿ ನಿಮಗೆ ಏನಾಗಿದ್ದೀನಿ, ಯಾವ ಕಂಪ್ನಿ ಗೊಬ್ಬರ ತರಿಸಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಆಮೇಲೆ ಅರ್ಶಿನ ಅಂದರೆ ಬರೀ ಅರ್ಶಿನ ಒಂದೇ ಅಲ್ಲ ನಾನು ಹಾಕಿರೋದು, ಜೊತೆಗೆ ಮೆಣಸಿ ಹಾಕಿದ್ದೀನಿ, ಬುಲೆಟ್ ಮೆಣಸಿ. ಅದ್ರ ಜೊತೆಗೆ ಒಂದು 200 ಇದು ಚನ್ಮಲ್ಲಿಗೆ ಚೆಂಡು ಹೂವು ಅದು ಹಾಕಿದ್ದೀನಿ. ಇಲ್ಲೂ ಅಷ್ಟೇ ಕಂಪ್ಲೀಟು ಇಡೀ ಒಂದು ಕಾಲು ಎಕರೆಗೆ ಕಂಪ್ಲೀಟ್ ನಾನು ಅರ್ಶಿನ ಮತ್ತು ಮೆಣಸಿ, ಅದ್ರ ಜೊತೆ ಚೆಂಡು ಹೂವು ಬಂದು ಜಾಸ್ತಿ ಇಲ್ಲ, ಬರೀ 200 ಗಿಡ ಹಾಕಿದ್ದೀನಿ ಅಷ್ಟೇ. ಮೆಣಸಿನೂ ಅಷ್ಟೇ ಒಂದು 500 ಗಿಡ ಹಾಕಿದ್ದೀನಿ. ಇನ್ನು ಒಂದು ಕಾಲು ಎಕರೆ ಅಷ್ಟಕ್ಕೆ ಕಂಪ್ಲೀಟು ಅರ್ಶಿನ ಇದೆ. ಆ ಅರ್ಶಿನ ನಾನು ಹೇಳ್ದಂಗೆ 2 ಮೆಥಡಲ್ಲಿ ನಾನು ಬೆಳೆಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಕಿ ಇವತ್ತಿಗೆ ಒಂದು ನಿಯರ್ 2 ತಿಂಗಳು. ಯಾವುದೇ ಥರದ ಗೊಬ್ಬರ ಇನ್ನೂ ಕೊಟ್ಟಿಲ್ಲ, ಇವತ್ತು ಕೊಡ್ತಾಯಿದ್ದೀನಿ. ಇದಕ್ಕೆ ಜಸ್ಟ್ ಇವಾಗ ಗೊಬ್ಬರ ಹಾಕ್ತಾಯಿದ್ದೀನಿ. ಇವಾಗ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ಫಸ್ಟ್ನೇ ಫಸ್ಟ್ನೇ ಗೊಬ್ಬರ ಕೊಡ್ತಾ ಇರೋದು ನಾನು ನೋಡಿ. ಯಾವುದೋ ಕ್ರಿಯಾಜೆನ್ ಅನ್ನೋ ಕಂಪ್ನಿ ಟೋಟಲ್ 20 ಅಂತ ಬಯೋಸ್ಟಿಮ್ಯುಲೆಂಟ್ ಅಂತ ಪ್ರೋಟೀನ್ ಹೈಡ್ರಾಸೈಡ್ಸ್ ಮತ್ತು ಅಮೋನಿಯಂ ಆ್ಯಸಿಡ್ಸ್ದು ಒಂದು ಬ್ಯಾಗು 50 kgದು. ಅದ್ರ ಜೊತೆಗೆ ಫಿಸಿಕಲ್ ಫರ್ಟಿಲೈಸರ್ ಮಿಕ್ಸ್ಚರ್ 17 NPK 3 ಕಂಟೆಂಟ್ಗಳು 17% ಇರ್ತದೆ. FFC ಕಂಪ್ನಿದು ತಗೊಬಂದು ಇದನ್ನು ಇವಾಗ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಇದು ವಾಟರ್ ಸಾಲ್ಯುಬಲ್ಲು, ನೀರು ಬಿತ್ತು ಅಂದರೆ ಸ್ವಲ್ಪ ಜಲ್ದಿ ಕರಗೋಗುತ್ತೆ. ಸೊ ಇದನ್ನು ಹಾಕ್ತಾಯಿದ್ದೀನಿ. ನೋಡೋಣ ರಿಸಲ್ಟ್ಸು ಇದರಲ್ಲಿ ಹೇಗೆ ಬರುತ್ತೆ, ಕೆಮಿಕಲಲ್ಲಿ ಹೇಗೆ ಬರುತ್ತೆ, ಹಾಗೆ ಆರ್ಗ್ಯಾನಿಕಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. ಸದ್ಯಕ್ಕೆ ನಿಮಗೆ ಶೀಘ್ರದಲ್ಲಿ ನಾನು ರಿಸಲ್ಟ್ ಕೊಡ್ಬೋದು ಅನ್ನೋದಾದರೆ ಅದು ಮೆಣಸಿ ಮತ್ತು ಚೆಂಡು ಹೂವು ಇವೆರಡರಲ್ಲಿ ನಾನು ಫಸ್ಟು ರಿಸಲ್ಟ್ ಕೊಡ್ಬೋದು. ಈ ಅರ್ಶಿನದ್ದು ರಿಸಲ್ಟು ಬೇಕು ಅಂತಂದರೆ ಇನ್ನೂ 1 ವರ್ಷ ಕಾಯಲೇಬೇಕು. ಆ ಟೈಮಿಗೆ ಹಾರ್ವೆಸ್ಟಿಂಗ್ ಟೈಮಿಗೆ ಅಥವಾ ಮಧ್ಯ ಒಂದೊಂದು ಬದಲಾವಣೆಗಳೇನೇನಾಗ್ತವೆ ಗಿಡದಲ್ಲಿ. ಸೊ ಅದನ್ನು ಎಲ್ಲವನ್ನೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ನೋಡ್ತಾ ಇರಿ. ಮೇಯ್ನ್ಲಿ ರೈತರಿಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಇನ್ನೊಂದು ಮೆಥಡ್, ಆರ್ಗ್ಯಾನಿಕ್ ಮೆಥಡ್ ನಾನು ಹೇಳಿದ್ನಲ್ಲ ನೋಡಿ, ಇದೇ ಮೂಟೆ. ಅದು ರಾಯಲ್ CSP ಅರೇಕಾ ಕಿಂಗ್ ಅಂತ. ಇಲ್ಲಿ ಅರೇಕಾ ಕಿಂಗ್ ಅಂತ ಬರೆದವ್ರೆ. ಅರೇಕಾ ಅಂದರೆ ಅಡಿಕೆ. ಕೇಳ್ಬೋದು ಕ್ವಶನು, ಏನು ಅರೇಕಾ ಕಿಂಗ್ ಅಂದ್ಬಿಟ್ಟು ವರ್ಷಕ್ಕೆ ಹಾಕ್ತಾನೆ ಅಂತ. ಬರೀ ಅರೇಕಾ ಅಂದರೆ ಅಡಿಕೆ ಒಂದಕ್ಕೆ ಅಲ್ಲ, ಪ್ರತಿ ಈವನ್ 1 ತಿಂಗಳು ಫಸಲು ಬೆಳೆಯಿಂದ ಹಿಡಿದು ನೀವು ವರ್ಷದ ಫಸಲು ತನಕ ನೀವು ಯಾವುದು ಬೇಕಾದರೂ ಹಾಕ್ಬೋದಂತೆ. ಇದು ಜೊತೆಗೆ ಇಲ್ಲಿ ಈ ಮೂಟೆ ಬಂದು ಇದು ನೀಮ್ ಪೌಡರ್ ನೋಡಿ, ಅಲ್ಲೇ ಪ್ಯೂರ್ ನೀಮ್ ಪೌಡರ್ ಅಂತ ಹಾಕೋರಲ್ಲ, ಇದೊಂದು. ಪ್ಲಸ್ ಅದ್ರ ಜೊತೆಗೆ ನನಗೆ ಇದೊಂದು ನ್ಯೂಟ್ರಿ ರಿಚ್ C2 ಅಂತ ಅಂದ್ಬಿಟ್ಟು ಇದೊಂದು ನಮ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಳಗೊಂಡಿರುವಂಥ ಒಂದು ಪೌಡರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಆ್ಯಕ್ಚುಲಿ ತರಿಸಿರೋದು ಅರೇಕಾ ಕಿಂಗು 10 ಮೂಟೆ, ಬೇವಿನ ಪುಡಿ ಬಂದು 5 ಮೂಟೆ ತರಿಸಿದ್ದೀನಿ. ಈ ಅರ್ಶಿನಕ್ಕೆ ಮತ್ತು ಅಲ್ಲಿ ಅಡಿಕೆ ಕಾಣಿಸ್ತಾ ಇದೆಯಲ್ಲ, ಅಡಿಕೆಗೆ ಇವನ್ ಪ್ರತಿಯೊಂದು ಯಾವ್ದು ಬೆಳೆಗಾದರೂ ಹಾಕ್ಬೋದು, ಹಂಗೆ ತೆಂಗಿನ ಮರಕ್ಕೆ. ಸೊ ಎಲ್ಲದಕ್ಕೂ ಒಂದೇ ಸರಿ ಒಟ್ಟು 15 ಮೂಟೆ ತರಿಸಿದ್ದೀನಿ. ಸೊ ಇವಾಗ ಹೆಂಗಂತಂದರೆ, ಇದು 10 kg ಇದನ್ನು ನಾವು ಹಾಕ್ತು ಅಂತಂದರೆ ಇದಕ್ಕೆ 5 kg ಬೇವಿನ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದು 1 ಮೂಟೆ ಹಾಕಿದ್ದೀನಿ ಅಂದರೆ ಇದು ಅರ್ಧ ಮೂಟೆ. ಇವಾಗ ಮಿಕ್ಸ್ ಮಾಡಿಕೊಂಡು ಈ ಪೌಡ್ರನ್ನೂ ಮಿಕ್ಸ್ ಮಾಡಿ ನಾವು ಈ ನಮ್ಮ ಏನು ಹೇಳಿದೆ ಇನ್ನೊಂದು ಪಾರ್ಟ್ ಅರ್ಶಿನ ಏನಿದೆ ಇನ್ನೊಂದು ಸ್ವಲ್ಪ, ಅದಕ್ಕೆ ಇವತ್ತು ಗೊಬ್ಬರ ಹಾಕೋಣ ಇವಾಗ. ಓಕೆ ಬೇವಿನ ಪುಡಿ, ನೀಮ್ ಪೌಡರ್ ಆರ್ ನೀಮ್ ಕೇಕ್. ಸೊ ನೋಡೋದಕ್ಕೆ ಹೀಗಿದೆ, ಒಳ್ಳೆ ಮಾಯ್ಶ್ಚರೈಸರ್ ಕಂಟೆಂಟಲ್ಲಿ, ಅಂದರೆ ಸ್ವಲ್ಪ ತೇವಾಂಶ ಸ್ವಲ್ಪ ತೇವಾಂಶ ಇದೆ.
ಒಳ್ಳೆ ಘಮ್ಮ ಬರ್ತಾ ಇದೆ. ಹಾಗೆ ಈ ಒಂದು ಗೊಬ್ಬರ ನೋಡೋದಾದರೆ ಅವು ಏನ್ರಿ ಕಾಫಿ ಪುಡಿ ಬಾಬಾ ನೋಡೋದಕ್ಕೆ ಮಾತ್ರ ಸೇಮ್ ಕಾಫಿ ಪುಡಿನೇ, ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ತೇವಾಂಶ ಅದೇ ತೇವಾಂಶನ ಹಿಡಿದಿಟ್ಕೊಂಡಿದೆ ಗೊಬ್ಬರ. ನಾನು ಆ್ಯಕ್ಚುಲಿ ತರಿಸಿ ಒಂದು 15-20 ದಿನದ ಮೇಲಾಯಿತು ನೋಡಿ. ಇಲ್ಲೇ ಇಟ್ಟಿದ್ದೀನಿ, ಅಲ್ಲಿ ಇಟ್ಟು ತಗಡು ಶೀಟ್ ಇತ್ತು, ಅದನ್ನು ಮೇಲ್ಗಡೆ ಕವರ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಸೊ ನನಗೆ ಅನಿಸಿದ್ದು ಏನಂದರೆ ಸ್ವಲ್ಪ ಡ್ರೈ ಆಗ್ಬಿಡ್ತೈತೇನೋ ಅಂತ ಅಂದ್ಕೊಂಡೆ, ಏನಾಗಿಲ್ಲ ನೋಡಿ. ಈ ನ್ಯೂಟ್ರಿರಿಚ್ ಪೌಡರು ನೋಡಿ, ನೋಡೋಕ್ಕೆ ಈ ಥರ ಇದೆ. ಸೊ ಇದನ್ನು ಇದು 1 kg ಪ್ಯಾಕೆಟನ್ನು ಕೊಟ್ಟಿರೋದು. ಇದನ್ನು 15 ಮೂಟೆ ಏನೋ, ಈ 10 ಮೂಟೆ ಅರೆಕಾಕಿಂಗು ಮತ್ತು 5 ಮೂಟೆ ಏನಿದು ಕೊಟ್ಟಿದ್ದಾರೆ, ಯಾವುದು ಬೇವಿನ ಪುಡಿ. ಸೊ ಒಟ್ಟು 15 ಮೂಟೆಗೆ ಇದು ಒಂದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟಕ್ಕೆ, ಆ ಪ್ರಪೋರ್ಷನೇಟಿಗೆ, ಆ 15 ಮೂಟೆಗೆ ಇದು 1 kg ಬಳಸ್ಕೊಳ್ಳಿ ಅಂತ ಕೊಟ್ಟವ್ರೆ. ಸೊ ಈಗ ಅದನ್ನು ಲೆಕ್ಕ ಹಾಕೊಳ್ಳೋಕೆ ಹೋದರೆ, ಅದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ಅಂತ ಹೋದರೆ, ಸೊ ಒಂದು 75 to 80 ಗ್ರಾಮ್ಸು ನೋಡಿ. ಇದೊಂದು ಔಷಧಿಗೆ ಅಂತ ಒಂದು ಕ್ಯಾಪ್ ಕೊಡ್ತಾರೆ, ಮೆಜರ್ಮೆಂಟ್ ಕ್ಯಾಪು 75 ml ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇದರಲ್ಲಿ ಒಂದು ಬೌಲ್, ಈ ಒಂದು ಕಪ್ಪಲ್ಲಿ 1 ಕಪ್ಪು ಪೌಡ್ರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲೇ ಅರೌಂಡ್ ಒಂದು 80 ಗ್ರಾಮ್ಸಷ್ಟು ಬೀಳುತ್ತೆ, ಒಂದು 80 ಗ್ರಾಮ್ನಷ್ಟು ಈ ಒಂದು ನ್ಯೂಟ್ರಿರಿಚ್ C2 ಅನ್ನೋ ಪೌಡ್ರ್ ಏನಿದೆ, ಇದು ನಮ್ಮ ಈ 40 + 1 20-60 kg ಗೊಬ್ಬರಕ್ಕೆ ಹಾಕ್ತಾಯಿದ್ದೀನಿ. ಓ ಗಾಳಿ. ನೋಡೋಣ ಹೇಗೆ ಬರುತ್ತೆ, ಎರಡೂ ಮೆಥಡಲ್ಲಿ ನನಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಿಮ್ಗಳಿಗೆ ನಾನು ಸ್ಟೇಜ್ ಬೈ ಸ್ಟೇಜ್ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೋಡಿ, ನೀವು ಆ ಥರದ್ದು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದಿದ್ದರೆ ಮಾಡ್ಕೊಳ್ಳಿ. ಅದಕ್ಕೆ ಕಂಪ್ಲೀಟಾಗಿ ನೋಡಿ, ನಾನು ಎಲ್ಲವನ್ನು ರೈತರಿಗೆ ನಾನು ಅವ್ರ ಮೇಲೆ ಹೊರೆ ಹಾಕೋಕ್ಕಾಗಲ್ಲ. ಅದಕ್ಕೆ ಫಸ್ಟು ನಾನು ಯೂಸ್ ಮಾಡಿ, ಈಗ ಕೆಮಿಕಲ್ ನಾರ್ಮಲ್ ಎಲ್ಲರೂ ಮಾಡ್ತಾರೆ, ಆರ್ಗ್ಯಾನಿಕ್ಕಾಗಿ ನಾನು ಫಸ್ಟ್ ಯೂಸ್ ಮಾಡಿ ಅದು ಹೇಗೆ ಬರುತ್ತೆ ರಿಸಲ್ಟು ಅನ್ನೋದರ ಆಧಾರದ ಮೇಲೆ ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಕೀಪ್ ವಾಚಿಂಗ್ ಎಮು ಕ್ರಿಯೇಷನ್ಸ್ ಆ್ಯಂಡ್ ಎಮು ಕ್ರಿಯೇಷನ್ಸ್ KA10 ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜು. ಥ್ಯಾಂಕ್ ಯು.